ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಇಂಗ್ಲಿಷ್ ಸೆಂಟೆನ್ಸ್ಗಳಲ್ಲಿ ಡ್ಯೂರಿಂಗ್ ಹೆಂಗೆ ಯೂಸ್ ಮಾಡೋದು ಅಂತ ನೋಡೋಣ. ಓಕೆ, ಮೊದಲು ಅದರ ಅರ್ಥ ಕನ್ನಡದಲ್ಲಿ ತುಂಬ ಈಸಿಯಾಗಿ ಅದರ ಅರ್ಥ ಹೇಗೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಡ್ಯೂರಿಂಗ್ ಅಂತ ಅಂದರೆ ಮಧ್ಯದಲ್ಲಿ, ಓಕೆ, ಮಧ್ಯದಲ್ಲಿ ಮತ್ತು ಆ ಒಂದು ಸಮಯದಲ್ಲಿ ಅನ್ನೋ ಒಂದು ಅರ್ಥ ಬರುತ್ತೆ. ಸೊ ನಿಮಗೆ ನಾನು ಎಕ್ಸಾಂಪಲ್ ಸೆಂಟೆನ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ ಮತ್ತು ಅದರ ಅರ್ಥ ಕೂಡ ಹೇಳ್ತೀನಿ. ಸೊ ಡ್ಯೂರಿಂಗ್ ಕ್ಲಾಸ್, ಓಕೆ, ಡ್ಯೂರಿಂಗ್ ಕ್ಲಾಸ್ ಅಂತ ಹೇಳಿದ್ರೆ ಕ್ಲಾಸ್ ನಡೀತಾ ಇರುತ್ತೆ. ಇವಾಗ ಸ್ಕೂಲ್ನಲ್ಲಿ, ಕಾಲೇಜ್ಗಳಲ್ಲಿ ಕ್ಲಾಸ್ ನಡೆಯೋ ಸಮಯದಲ್ಲಿ, ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್, ಕ್ಲಾಸ್ ಸ್ಟಾರ್ಟ್ ಆಗಿರೋ ಆ ಒಂದು ಮಧ್ಯದ ಸಮಯದಲ್ಲಿ ಅನ್ನೋ ಒಂದು ಮೀನಿಂಗ್ ಬರುತ್ತೆ. ಆ ಕ್ಲಾಸ್ ನಡೆಯುವಾಗ, ಕ್ಲಾಸ್ ನಡೆಯೋ ಮಧ್ಯದ ಸಮಯದಲ್ಲಿ ಅನ್ನೋ ಒಂದು ಅರ್ಥ ಬರುತ್ತೆ ಡ್ಯೂರಿಂಗ್ ಕ್ಲಾಸ್. ಆ್ಯಂಡ್ ಡ್ಯೂರಿಂಗ್ ಅವರ್ ಟ್ರಿಪ್, ಇದನ್ನ ಹೇಗೆ ಹೇಳೋದು ಅಂತ ಅಂದರೆ ವಿ ಎಂಜಾಯ್ ಅ ಲಾಟ್ ಡ್ಯೂರಿಂಗ್ ಅವರ್ ಟ್ರಿಪ್. ಅಂದರೆ ನಾವು ಟ್ರಿಪ್ ಹೋಗಿದ್ವಿ, ಟ್ರಿಪ್ ಮಾಡೋ ಸಮಯದಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಅನ್ನೋ ಒಂದು ಮೀನಿಂಗ್ ಬರುತ್ತೆ. ಡ್ಯೂರಿಂಗ್ ಅವರ್ ಟ್ರಿಪ್, ಡ್ಯೂರಿಂಗ್ ಕ್ಲಾಸ್, ಡ್ಯೂರಿಂಗ್ ಡಿನ್ನರ್ ಅಂದರೆ ಊಟ ಮಾಡೋ ಸಮಯದಲ್ಲಿ, ಆ ಒಂದು ಮಾಡೋ ಮಧ್ಯದಲ್ಲಿ. ಡ್ಯೂರಿಂಗ್ ಲಂಚ್ ಅಂದರೆ ಮಧ್ಯಾಹ್ನದ ಊಟ ಮಾಡೋ ಸಮಯದಲ್ಲಿ ಏನೋ ಒಂದು ಆಗುತ್ತೆ, ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈ ಥರ ಡ್ಯೂರಿಂಗ್ ಯೂಸ್ ಮಾಡ್ತೀವಿ. ಮತ್ತು ಡ್ಯೂರಿಂಗ್ ವಾರ್, ಈ ಥರ ಯುದ್ಧ ನಡೆಯೋ ಸಮಯದಲ್ಲಿ, ಆ ಒಂದು ಸಮಯದಲ್ಲಿ ಅಂತ ಹೇಳ್ತೀವಿ. ಇನ್ನೊಂದು ಥರ ಹೇಳಿದರೆ ಡ್ಯೂರಿಂಗ್ ದೀಸ್ 3 years ಆಫ್ ಮೈ ಲೈಫ್ ಅಂತ ಅಂದರೆ ಇವಾಗ 3 ವರ್ಷ ಮುಗಿದು ಹೋಗಿರುತ್ತೆ, ಈ ಒಂದು 3 ವರ್ಷದಲ್ಲಿ ಏನಾಯಿತು ಅಂತ ಹೇಳೋದಕ್ಕೆ ಡ್ಯೂರಿಂಗ್ ದೀಸ್ 3 years ಆಫ್ ಮೈ ಲೈಫ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೂ ಜಾಸ್ತಿ ಎಕ್ಸಾಂಪಲ್ಸ್ ನೋಡೋಣ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಡ್ಯೂರಿಂಗ್ ಅನ್ ಇಂಟರ್ವ್ಯೂ, ಓಕೆ, ಡ್ಯೂರಿಂಗ್ ದ ಮೀಟಿಂಗ್. ಆಮೇಲೆ ತುಂಬ ಸಿಚುವೇಶನ್ಗಳು ಆಗುತ್ತೆ ಜೀವನದಲ್ಲಿ. ಸೊ ಮಧ್ಯದಲ್ಲಿ ಏನೋ ಒಂದು ಇರುತ್ತೆ, ಅದರ ಮಧ್ಯದಲ್ಲಿ ಡ್ಯೂರಿಂಗ್ ದ ಪಾರ್ಟಿ, ಪಾರ್ಟಿ ಮಾಡ್ತಾ ಇರ್ತೀವಿ, ಆ ಒಂದು ಮಧ್ಯದಲ್ಲಿ ಅನ್ನೋ ಮೀನಿಂಗ್ ಬರುತ್ತೆ. ಇನ್ ದ ಮಿಡಲ್ ಆಫ್ ಸಮಥಿಂಗ್, ಓಕೆ, ಆ ಥರ ಯೂಸ್ ಮಾಡ್ತೀವಿ. ಎಸ್, ನಿಮಗೆ ಅರ್ಥ ಆಗಿದೆ, ಯಾವುದೇ ಕನ್ಫ್ಯೂಷನ್ ಇಟ್ಕೊಳ್ಬೇಡಿ. ಜಸ್ಟ್ ತುಂಬ ಸಿಂಪಲಿ ಮೀನಿಂಗ್ ಏನಂತ ಬರುತ್ತೆ, ಮಧ್ಯದಲ್ಲಿ, ಆ ಒಂದು ಸಮಯದಲ್ಲಿ ಅಂತ ಆ ಥರ ಒಂದು ಅರ್ಥ ಬರುತ್ತೆ. ಸೊ ತುಂಬ ಈಸಿಯಾಗಿ ನೀವು ಯೂಸ್ ಮಾಡ್ಬೋದು ಈಗ. ಡ್ಯೂರಿಂಗ್ ದ ಟೈಮ್ ಅಂದರೆ ಆ ಒಂದು ಸಮಯದಲ್ಲಿ, ಓಕೆ, ಒಂದಿಷ್ಟು ಸಮಯ ಇರುತ್ತೆ, ಆವಾಗ ಏನಾಯಿತು ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಡ್ಯೂರಿಂಗ್ ದ ಟೈಮ್, ಡ್ಯೂರಿಂಗ್ ದ ಪಾರ್ಟಿ, ಡ್ಯೂರಿಂಗ್ ಅನ್ ಇಂಟರ್ವ್ಯೂ, ಡ್ಯೂರಿಂಗ್ ಕ್ಲಾಸ್, ಡ್ಯೂರಿಂಗ್ ದ ಲೆಕ್ಚರ್, ಓಕೆ, ಆ ಥರ. ಡ್ಯೂರಿಂಗ್ ದಿ ಎಕ್ಸಾಮ್, ಓಕೆ, ಡ್ಯೂರಿಂಗ್ ಅನ್ ಎಕ್ಸಾಮ್. ಒಂದು ಎಕ್ಸಾಂಪಲ್ ಹೇಳೋಣ. ಒಂದು ಎಕ್ಸಾಂಪಲ್ ಅಂತ ಅಂದರೆ ಐ ವುಡ್ ನೆವರ್ ಚೀಟ್ ಡ್ಯೂರಿಂಗ್ ಅನ್ ಎಕ್ಸಾಮ್. ಎಕ್ಸಾಮ್ ಮುಂದೆ ಬರೆಯೋ ಫ್ಯೂಚರ್ನಲ್ಲಿ ನಾವು ಥಿಂಕ್ ಮಾಡ್ತಾ ಇರುವಾಗ ಯೂಸ್ ಮಾಡ್ತೀವಿ. ಹೆಂಗಂತಂದರೆ ಎಕ್ಸಾಮ್ನಲ್ಲಿ ನಾನು ಯಾವತ್ತೂ ಚೀಟ್ ಮಾಡಲ್ಲ ಅಂತ ಹೇಳುವಾಗ, ಎಕ್ಸಾಮ್ ನಡೆಯೋ ಸಮಯದಲ್ಲಿ ನಾನು ಯಾವತ್ತೂ ಕಾಪಿ ಮಾಡಲ್ಲ ಅಂತ ಹೇಳೋದಕ್ಕೆ ಈ ಥರ ಯೂಸ್ ಮಾಡ್ತೀವಿ. ಓಕೆ, ಸೊ ನಿಮಗೆ ಯಾವುದಾದ್ರೂ ಕ್ವೆಶನ್ಸ್ ಇದ್ದರೆ, ಇನ್ನೂ ಜಾಸ್ತಿ ಕ್ವೆಶನ್ಸ್ ಇದ್ದರೆ ನೀವು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಯು ಕ್ಯಾನ್ ಆಸ್ಕ್ ಮೀ ಡೌನ್ ಬಿಲೋ. I'll try to answer your questions down below in the comment section. And do not forget to subscribe to my channel. ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ವಿಡಿಯೋ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಇಷ್ಟ ಆಗಿದ್ದರೆ, ನಿಮಗೆ ಅರ್ಥ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತು ಬೆಲ್ ಐಕಾನ್, ಕ್ಲಿಕ್ ದ ಬೆಲ್ ಐಕಾನ್, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾನು ಮುಂದೆ ವಿಡಿಯೋ ಹಾಕಿದರೆ ಆ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಸೊ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. Okay, I'll see you in the next video. Thank you.